ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಡರ್ಮಾಕೋ ಅವರ ಫೇಸ್ ವಾಶ್ ಎಲ್ಲ ಮಾಯಿಶ್ಚರೈಸರ್ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ತುಂಬ ಬ್ರೀಫಾಗಿ ಯಾವುದು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಆಗಿರುತ್ತೆ. ಸೊ ಇದು ಯಾರು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ತುಂಬ ಪಿಂಪಲ್ಸ್ ಇರುತ್ತೆ, ತುಂಬ ಆಯಿಲಿ ಸ್ಕಿನ್ ಇರುತ್ತೆ, ಅವರಿಗೆ ತುಂಬ ಯೂಸ್ ಇದೆ. ಸೊ ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋದ್ರಿಂದ ನೀವು ಫಸ್ಟ್ ವಾಶ್ ಅಥವಾ ಸೆಕೆಂಡ್ ವಾಶಲ್ಲೇ ನಿಮಗೆ ಪಿಂಪಲ್ಸ್ ಕಂಟ್ರೋಲ್ ಆಗೋದನ್ನು ನೋಡ್ಬೋದು. ಸೊ ನಾನು ಆಲ್ಮೋಸ್ಟ್ ಇದನ್ನು ತುಂಬ ಒಂದು 6-7 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಇದು ನಿಮಗೆ ಎಲ್ಲ ಶಾಪ್ಸಲ್ಲೂ ಅವೈಲಬಲ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಮಾಯಿಶ್ಚರೈಸರ್. ಇದು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಸೇಮ್ ಮಾಯಿಶ್ಚರೈಸರ್. ನಂದು ಆ್ಯಕ್ನೆ ಇರೋದ್ರಿಂದ ನಾನು ಇದು ಎಲ್ಲನೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋ ಮಾಯಿಶ್ಚರೈಸರ್ ಮತ್ತು ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಕೂಡ 249, ಅದು 299, ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಇದು ನೋಡ್ಬೋದು. ಸೊ ಇದರಲ್ಲೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ ಆ್ಯಂಡ್ ತುಂಬ ಯೂಸ್ಫುಲ್ ಇದೆ. ಯಾರ್ಯಾರು ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ, ಆಯಿಲಿ ಸ್ಕಿನ್ ಇದೆ, ಕಾಂಬಿನೇಷನ್ ಸ್ಕಿನ್ ಇವರು ಎಲ್ಲ ಥರದ್ದು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ಇದು 10% ನಿಯಾಸಿನಮೈಡ್ ಅಂತ. ಸೊ ಇದು ನನಗೆ ತುಂಬ ಯೂಸ್ ಆಗಿಲ್ಲ. ಇದರಿಂದ ಪಿಂಪಲ್ಸ್ ಜಾಸ್ತಿ ಆಯಿತು ಹೊರತು ಕಡಿಮೆ ಅಂತೂ ಆಗಿಲ್ಲ. ಸೊ ಇದನ್ನು ನಾನು ತುಂಬ ಸೆನ್ಸಿಟಿವ್ ಸ್ಕಿನ್ ಬ್ರೇಕೌಟ್ಸ್ ಆಗೋರಿಗೆ, ತುಂಬ ಪಿಂಪಲ್ಸ್ ಇರೋರಿಗೆ ಯಾರಿಗೂ ರೆಫರ್ ಮಾಡಲ್ಲ. ಸೊ ಇದನ್ನು ಬೇಕಿದ್ದರೆ ನಿಮ್ಮ ಪಿಂಪಲ್ಸ್ ಕಂಟ್ರೋಲ್ ಆದಮೇಲೆ ನೀವು 1 ಟೈಮ್ ನೈಟ್ ಅಥವಾ ಈವ್ನಿಂಗ್ 1 ಟೈಮ್ ಯೂಸ್ ಮಾಡ್ಬೋದು. ಅದು 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಜೊತೆ ಮಾತ್ರ. ಸೊ ಇದು ನನಗೆ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗಾಗಲಿಲ್ಲ. ಸೊ ನೆಕ್ಸ್ಟ್ ಬಂದು ಇದು 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಸೆರಮ್ ಅಂತ. ಸೊ ಇದು ಕೂಡ ನೀವು ಫಸ್ಟು ಸೆರಮ್ ಯೂಸ್ ಮಾಡ್ಬೋದು ಫೇಸ್ ವಾಶ್ ಆದ ತಕ್ಷಣ, ಆಮೇಲೆ ಮಾಯಿಶ್ಚರೈಸರ್, ಆಮೇಲೆ ನಿಮಗೆ ಸನ್ಸ್ಕ್ರೀನ್ ಬರುತ್ತೆ. ಸೊ ನಾನು ಸನ್ಸ್ಕ್ರೀನ್ ಯಾವುದನ್ನು ಯೂಸ್ ಮಾಡ್ತಿಲ್ಲ. ಸೊ ಫೇಸ್ ವಾಶು ಡರ್ಮಾಕೋದು. ಸೊ ಮೂರದ್ದೂ ನಾನು ಡರ್ಮಾಕೋದೇ ಯೂಸ್ ಮಾಡ್ತಿರೋದು. ಸೊ ನನಗೆ 6 ಮಂತ್ಸಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ನಿಮಗೆ ನಾನು ತುಂಬ ಕಂಪ್ಲೀಟಾಗಿ ರಿವ್ಯೂ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಸೊ ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ಕಿನ್ ಕೇರ್ ಬಗ್ಗೆನೂ ಅಥವಾ ಎಲ್ಲದ್ರ ಬಗ್ಗೆನೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಕೂಡ ತುಂಬ ಲೈಟಾಗಿರುತ್ತೆ, ತುಂಬ ಆಯಿಲಿ ಅನಿಸಲ್ಲ. ಒಂದು ಸರಿ ನೀವು ಯೂಸ್ ಮಾಡಿ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ತುಂಬ ಬ್ರೇಕೌಟ್ಸ್ ಆಗ್ತಿರುತ್ತೆ, ತುಂಬ ಆ್ಯಕ್ನೆಸ್ ಆಗ್ತಿರುತ್ತೆ, ಅವರಿಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಇದೆಲ್ಲವೂ ಜೆಲ್ ಟೈಪಲ್ಲೇ ಇರುತ್ತೆ. ತುಂಬ ಆಡಾಗಿ ಅಥವಾ ಸ್ಮೆಲ್ಲು ಯಾವ ಥರದ್ದು ಇರಲ್ಲ. ಎಲ್ಲ ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ ಎಲ್ಲ ಇದರಲ್ಲೂ ನಿಮಗೆ ಯೂಸ್ ಆಗುತ್ತೆ. ಸೊ ನೀವು ನೋಡ್ಬೋದು ನಾನು ಎಷ್ಟು ಪ್ಯಾಕ್ಸ್ ಯೂಸ್ ಮಾಡಿದ್ದೀನಿ ಆಲ್ರೆಡಿ ಅಂತ. ನಾನು ಆಲ್ಮೋಸ್ಟ್ 6 ಮಂತ್ಸಿಂದನೂ ಯೂಸ್ ಮಾಡ್ತಿದ್ದೀನಿ. ಸೊ ಯಾವುದೇ ಡಾಕ್ಟರ್ ಕೊಟ್ಟಿದ್ದು ನನಗೆ ಯೂಸ್ ಆಗಲಿಲ್ಲ. ಬಟ್ ಇದು 3 ಪ್ರಾಡಕ್ಟ್ ನನಗೆ ತುಂಬ ಯೂಸ್ ಆಗಿದೆ. ಸೊ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಇದು 3 ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಬೇಕಿದ್ರೆ ಡರ್ಮಾಕೋ ಅವ್ರದ್ದು ಸನ್ಸ್ಕ್ರೀನ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ಸೊ 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಅವ್ರದ್ದು ಸೆರಮ್ ಮಾತ್ರ ತುಂಬ ಯೂಸ್ ಆಗುತ್ತೆ. ಸೆರಮ್ ಜೊತೆಗೆ ಮಾಯಿಶ್ಚರೈಸರು ಕೂಡ. ಸೊ ಇದು 3 ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಇದು ಫಿಕ್ಸ್ ಡರ್ಮಾ ಅವ್ರದ್ದು ಸನ್ಸ್ಕ್ರೀನು. ಇದು ಕೂಡ ಯಾರು ತುಂಬ ನಾರ್ಮಲ್ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಸ್ವಲ್ಪ ಸ್ಮೆಲ್ ಇರೋದ್ರಿಂದ ಇದು ನಮಗೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತುಂಬ ಅಷ್ಟು ಸೂಟ್ ಆಗಲ್ಲ. ಸೊ ನೋಡಿರ್ಬೋದು ನೀವು, ಇದೆಲ್ಲ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು. ನಾನು ಯೂಸ್ ಮಾಡಿದ ಮೇಲೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು, ಇನ್ನೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಕಿನ್ ಕೇರ್ ಬಗ್ಗೆ, ಎಲ್ಲ ಸ್ಕಿನ್ ಟೈಪ್ಸ್ ಬಗ್ಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಆದಷ್ಟು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.